ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 17/2/2025 ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ನಾವು ಎಲ್ಲಿ ಫೋಕಸ್ ಮಾಡ್ತೀವಿ? ಈ ಒಂದು ಬ್ರಕೆಟನ್ನು ಫೋಕಸ್ ಮಾಡ್ತೀವಿ. ಯಾಕಂದ್ರೆ ಲಾಸ್ಟಿಗೆ ಏನಾದರೂ ಎಲ್ಲ ಗುಣಾಕಾರ ಎಲ್ಲಿ ಬರಬೇಕು? ಇದೇ ಸಂಖ್ಯೆಯಿಂದ ಗುಣಾಕಾರ ಆಗಬೇಕು. ಈ ಸಂಖ್ಯೆ ತಗೋರಿ, ಇಲ್ಲ ಈ ಸಂಖ್ಯೆ ತಗೋರಿ. ನಮಗೆ 25ರಿಂದ ಯಾವ ಸಂಖ್ಯೆ ಬಾ ಹೋಗ್ತದೆ ಚೆಕ್ ಮಾಡೋದು ಈಸಿ, ಹೌದಲ್ಲ? 25ರಿಂದ ಭಾಗ ಹೋಗ್ಬೇಕಂದ್ರೆ ಕೊನೆಯಲ್ಲಿ ಏನಿರಬೇಕು? 25 ಇರಬೇಕು, ಇಲ್ಲ 75 ಇರಬೇಕು, ಇಲ್ಲ 50 ಇರಬೇಕು, ಇಲ್ಲ 00 ಇರಬೇಕು. ಲಾಸ್ಟಿಗೆ ಇವು ಎರಡು ಸಂಖ್ಯೆ ಇತ್ತಂದ್ರೆ ಆ ಸಂಖ್ಯೆ ಏನಾಗ್ತದ? 25ರಿಂದ ಸಂಪೂರ್ಣವಾಗಿ ಬಾ ಹೋಗ್ತದ. 25 ಲಾಸ್ಟಿಗೆ ಎಲ್ಲಿ ಕಾಣಿಸತೈತಿ? ಇದೇ ಆಪ್ಷನ್ ಒಳಗೆ ಕಾಣಿಸತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಪೂರ್ತಿ ಏನು ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವು ಮೂರು ಆಪ್ಷನ್ ಆ್ಯಸ್ ಇಟ್ ಈಸ್ ಹೋಗ್ಬಿಟ್ಟು ರೈಟ್. ಹಂಗಾರೆ ನಾವೇನು ಮಾಡಬೇಕು? 25ರಿಂದ ಯಾವ ಸಂಖ್ಯೆ ಬಾ ಹೋಗ್ತದೆ ಚೆಕ್ ಮಾಡಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 2 ಕ್ಯಾನ್ಸಲ್ ಆಯಿತು. 16 ಒಳಗೆ 13 ಹೋದ್ರೆ 3 ಉಳಿತು. 3ರಿಂದ 3 ಕ್ಯಾನ್ಸಲ್ ಆಯಿತು. 3 ಕ್ಯಾನ್ಸಲ್ ಆಯ್ತು, ಹೌದಾ? 13 ಇಂಟು 25 ಅಂದರೆ ಎಷ್ಟು? 325. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾವ ಸಂಖ್ಯೆ 25ರಿಂದ ಬಾ ಹೋಗ್ತದೆ ಅಂತ ಚೆಕ್ ಮಾಡಿದರೆ ಮುಗಿದೋಗ್ಬಿಟ್ಟಿತ್ತು. ಎರಡನೆಯ ಪ್ರಶ್ನೆ, ಏಕಪ್ರಕಾರದ ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ರಾಕೇಶ್ ಅವರು 5,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಶಿವಮ್ ಅವರು 10,200 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 4 ವರ್ಷಗಳ ಕೊನೆಗೆ ಶಿವಮ್ ಅವರು ರಾಕೇಶ್ಗಿಂತ 480 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರ ಶೇಕಡಾವಾರಿನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದರೆ, ನಿಮ್ಗೆಲ್ಲರಿಗೂ ಗೊತ್ತದ ಸರಳ ಬಡ್ಡಿಯ ಸೂತ್ರ P/T/R/100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಇದು ಸರಳ ಬಡ್ಡಿಯ ಸೂತ್ರ. ಓಕೆ, ಅಸಲು ಇವ್ರು 5,400 ಹಾಕ್ಯಾರ, ಇವ್ರು 10,800 ಹಾಕ್ಯಾರ. ಹಂಗಾರೆ ಎಷ್ಟು ಎಕ್ಸ್ಟ್ರಾ ಹಾಕಿದಾರ? ಎಕ್ಸ್ಟ್ರಾ ಎಷ್ಟು ಹಾಕ್ಯಾರ? ಇವರು 4,800 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ. 5,400ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 4,800 ಹೆಚ್ಚಿಗೆ ಅದು. ಟೈಮ್ ಎಷ್ಟು ಕೊಟ್ರಲ್ಲಿ? 4 ವರ್ಷ ಕೊಟ್ರ 4 ಬರ್ದು. ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6 ಬರ್ದ್ವಿ. ಕೆಳಗೆ ಹಿಂಗೆ 100 ಬರ್ಕೊಂಡ ಆಮೇಲೆ ಮ್ಯಾಲೆ 2 0 ಕಟ್ತಾ ಹೊಡಿ ಬದ್ಲಿ ಡೈರೆಕ್ಟ್ ನಾವೇನು ಮಾಡಿಬಿಡೋನು? 2 0 ಕಟ್ತಾ ಹೊಡಿವಿ. ಹೆಂಗೆ? ಇಲ್ಲಿ ಕೆಳಗೆ 100 ಐತ್ಲ, 100 ಬರ್ಕೊಂಡ ಇವು 2 0ಯಿಂದ ಇವು 2 0 ಕಟ್ತಾ ಹೊಡಿ ಬದ್ಲಿ ಇದನ್ನು ಬರ್ಕೊಳ್ಳೋದು ಬೇಡ, ಡೈರೆಕ್ಟ್ ಏನು ಮಾಡಿಬಿಡೋದು? ಇಲ್ಲಿ ಕಟ್ತಾ ಹೊಡೆದು ಬಿಡೋದು. ಅರ್ಥ ಆಯ್ತಲ್ಲ? ರೈಟ್. ಓಕೆ, ಈಸ್ ಈಕ್ವಲ್ ಟು ಬಡ್ಡಿ ಐತಿ. ಬಡ್ಡಿ ಎಷ್ಟು ಎಕ್ಸ್ಟ್ರಾ ಬಂದೈತಿ? 480 ರೂಪಾಯಿ ಎಕ್ಸ್ಟ್ರಾ ಬಂದೈತಿ, ಹೌದಲ್ಲ? 48 ಒಂದ್ಲಿ 48 ಹತ್ಲಿ. ಮ್ಯಾಲಿಂದ ಮ್ಯಾಲೆ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು, ರೈಟ್? ಹಂಗಾರೆ ಇಲ್ಲಿ ಮ್ಯಾಲೆ 4 ಐತಿ. 4 ಒಂದ್ಲಿ 4 2.5ಲಿ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಈ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೂ ಬಂದದ. ಓಕೆ, 6 ಸೆಂಟಿಮೀಟರ್ ವ್ಯಾಸ 14 ಸೆಂಟಿಮೀಟರ್ ಎತ್ತರದ ಒಂದು ಸಿಲಿಂಡರ್ನ ಗಣಫಲವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ನೋಡಿದ ತಕ್ಷಣ ನಾವೇನು ಮಾಡ್ತೀವಿ? 11ರಿಂದ ಯಾವ ಸಂಖ್ಯೆ ಬಾ ಹೋಗ್ತದೆ ಚೆಕ್ ಮಾಡ್ತೀವಿ. ನೋಡ್ರಿ, 11ರಿಂದ ಹೆಂಗೆ ಚೆಕ್ ಮಾಡೋದು? ಅಲ್ಟರ್ನೇಟ್ ಸಂಖ್ಯೆಗಳನ್ನು ಕೂಡಿಸೋದು, ಇರೋ ಸಂಖ್ಯೆನ ವ್ಯತ್ಯಾಸ ಮಾಡೋದು. ವ್ಯತ್ಯಾಸ ಮಾಡಿದಾಗ ಏನು ಬರಬೇಕು? 0 ಬರಬೇಕು, ಇಲ್ಲ 11 ಬರಬೇಕು. ನೋಡ್ರಿ, 8 3 11. 11ರಾಗ 8 ಕಳೆದ್ರೆ ಮತ್ತೆ ಡಿಫ್ರೆನ್ಸ್ ಉಳಿಯತೈತಿ, ಕ್ಯಾನ್ಸಲ್. 3 6 9. 9ರಾಗ 9 ಹೋದ್ರೆ 0 ಉಳಿಯತೈತಿ. ಎಸ್, ಈ ಸಂಖ್ಯೆ 11ರಿಂದ ಬಾ ಹೋಗ್ತದೆ. 4 2 6. 6ರಾಗ 1 ಕಳೆದ್ರೆ ಎಷ್ಟು ಬಂತು? 5. ಈ ಸಂಖ್ಯೆ 11ರಿಂದ ಬಾ ಹೋಗಂಗಿಲ್ಲ. 6 3 9. 9ರಾಗ 7 ಕಳೆದ್ರೆ 2 ಉಳಿಯತೈತಿ. ಸೊ ಇದು 11ರಿಂದ ಬಾ ಹೋಗಂಗಿಲ್ಲ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಯಾಕಪ್ಪ 11ರಿಂದ ಚೆಕ್ ಮಾಡಿದ್ವಿ ನಾವು ಅಂತಂದ್ರೆ, ಸಿಲಿಂಡರ್ನ ಗಣಫಲದ ಸೂತ್ರ ಏನಪ್ಪಾ ಅಂತಂದ್ರೆ πr²h. ಓಕೆ, ಪೈನ ಬೆಲೆ ಎಷ್ಟು ನಿಮ್ಮೆಲ್ಲರಿಗೂ ಗೊತ್ತದ? 22/7. ಆರ್ ತ್ರಿಜ್ಯದ ಬೆಲೆ ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟರು? ವ್ಯಾಸ ಕೊಟ್ರ. ವ್ಯಾಸ ಆರ್ ಅಂದ್ರೆ ತ್ರಿಜ್ಯ ಎಷ್ಟು ಇರ್ತೈತಿ? ಇದ್ರ ಅರ್ಧ ಇರ್ತೈತಿ, ಹೌದಲ್ಲ? ತ್ರಿಜ್ಯ ಎಷ್ಟು? ಇದರ ಅರ್ಧ. ಅರ್ಧ ಅಂದ್ರೆ ಎಷ್ಟು? 3. ಓಕೆ, 3ರ ಸ್ಕ್ವೇರ್ 3 ಇಂಟು 3 ಇಂಟು ಎತ್ತರ ಕೊಟ್ರ 14. ಇಲ್ಲಿ ನೋಡ್ರಿ, ಪೈದೊಳಗೆ ಏನಿತ್ತು? 11 ಅಡಿಗಿತ್ತು. 11 ಅಡಿಗಿತ್ತಂದ್ರೆ 11ರಿಂದ ಯಾವ ಸಂಖ್ಯೆ ಬಾ ಹೋಗ್ತದ? ಅದೇ ಆ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದ. 7 ಒಂದ್ಲೆ 7 ಎರಡ್ಲೆ 2 3ಲೆ 6. 6 3ಲೆ 18. 18 2ಲೆ 36. 18 2ಲೆ 30. 18 2ಲೆ 36. 18 2ಲೆ 36 ಅಂತಂದ್ರೆ ಎಷ್ಟಾಯ್ತು? 396 ಬಂತು. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. 11ರಿಂದ ಯಾವ ಸಂಖ್ಯೆ ಬಾ ಹೋಗ್ತದಂತ ಚೆಕ್ ಮಾಡಿದ್ರೆ ಮುಗಿದು ಹೋಗಿತ್ತು. 4ನೆಯ ಪ್ರಶ್ನೆ, ಒಬ್ಬ ಉದ್ಯೋಗಿಯು
ವೇತನವನ್ನು 30% ಹೆಚ್ಚಿಸಲಾಗುತ್ತದೆ. ಮೂಲ ವೇತನವನ್ನು ಮರುಪಡೆಯಲು ರಿಸ್ಟೋರ್ ಹೊಸ ಸಂಬಳವನ್ನು ಎಷ್ಟು ಶೇಕಡಾದಷ್ಟು ಕಡಿಮೆ ಮಾಡಬೇಕು? ಇದು ಬಹಳ ಈಸಿ ಪ್ರಶ್ನೆ. ಇದು ಹಿಂದಿನ ವರ್ಷ 2024ರಲ್ಲಿ ಈ ರೀತಿ ಪ್ರಶ್ನೆಯನ್ನು ಬಹಳಷ್ಟು ಕೇಳಿದರು. ಬಟ್ ಈ ವರ್ಷ ಕಡಿಮೆ ಕೇಳಿದಾರೆ. ನೋಡ್ರಿ, ಈಸಿ ಅದ. ಮೊದಲಿಗೆ ಬೇಸಿಕ್ ಮೆಥಡ್ ಹೇಳ್ತೀನಿ, ಆಮೇಲೆ ನಿಮಗೆ ಡೈರೆಕ್ಟ್ ಮಾಡೋ ಮೆಥಡ್ ಒಂದಿದೆ, ಅದನ್ನು ಹೇಳ್ತೀನಿ. 100 ರೂಪಾಯಿ ತನಕ ಸಂಬಳ. ಈಗ 30 ರೂಪಾಯಿ ಹೆಚ್ಚಿಗೆ ಮಾಡಿದಾರೆ ಅಂತಂದ್ರೆ ಎಷ್ಟು ಇರ್ತದ? 130 ಇರ್ತದ. ಹೌದಾ? ಎಷ್ಟು ಕಡಿಮೆ ಮಾಡಬೇಕು? ನೋಡ್ರಿ, 130 ಐತಿ, ಅದರೊಳಗೆ ಎಷ್ಟು ಕಡಿಮೆ ಮಾಡಬೇಕು? 30 ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು? 30 ಕಡಿಮೆ ಮಾಡಬೇಕು. ಎಷ್ಟರೊಳಗೆ? 130ರೊಳಗೆ ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. 10 ಇಂದ 10 ಹೋಯ್ತು. 300/13. ಹೌದಲ್ಲ? 13 ಒಂದ್ಲಿ 13, 13 ಎರಡ್ಲೆ 26, 4 ಉಳಿತು 40 ಆಯ್ತು. 13 ಮೂರ್ಲೆ 39. 23 ಪಾಯಿಂಟ್ ಯಾವ ಆಪ್ಷನ್ ಅದ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇದೇನಾಯ್ತು? ನಾರ್ಮಲ್ ಆಗಿ ಮಾಡುವಂಥದ್ದು. ಡೈರೆಕ್ಟ್ ಮಾಡೋದು ಹೆಂಗಪ್ಪ ಅಂತಂದ್ರೆ, ಈ 30% ಇದ್ರ ಶೇಕಡಾ ಬೆಲೆ ಎಷ್ಟಿರ್ತೈತಿ? 3/10. ಸಾರಿ, ಫ್ರ್ಯಾಕ್ಷನ್ ಬೆಲೆ ಎಷ್ಟಿರ್ತದ? 3/10. ಇದನ್ನು ಬರ್ಕೋಬೇಕು. 3/10 ಬರ್ಕೊಂಡ್ವಿ, ರೈಟ್? ಇದನ್ನ ಹೆಚ್ಚಿಗೆ ಮಾಡಿದ್ರೆ ಅಂಶವನ್ನ ಛೇದದಲ್ಲಿ ಕೂಡಿಸ್ಬೇಕು. ಹೆಚ್ಚಿಗೆ ಮಾಡಿದ್ರೆ ಕೂಡಿಸ್ಬೇಕು, ಕಡಿಮೆ ಮಾಡಿದ್ರೆ ಏನು ಮಾಡಬೇಕು? ಕಳಿಬೇಕು. ಮುಗೀತು. ನೋಡ್ರಿ, 3 ಆ್ಯಸ್ ಇಟ್ ಈಸ್ ಬರೆದ್ರಿ. ಹೆಚ್ಚಿಗೆ ಮಾಡಲಾಗಿದೆ ಅಂತಂದ್ರೆ ಇದು ಕೂಡಿಸೋದು. 3 + 10 ಅಂದ್ರೆ 13. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಡೈರೆಕ್ಟ್ ಇಲ್ಲಿಗೆ ಬಂದು ಹೋದಿಲ್ಲ ನಾವು. ಡೈರೆಕ್ಟ್ 300/13. 13 ಮೂರ್ಲೆ 13 ಎರಡ್ಲೆ 26, 13 ಮೂರ್ಲೆ 39. 23.08 ಡೈರೆಕ್ಟ್ ಮಾಡುವಂತಹ ಕ್ವಶನ್ ಆಗಿತ್ತು. ಓಕೆ. 5ನೆಯ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ವರ್ತಿಸುವ ಬಲವು ಅದರ ದ್ರವ್ಯರಾಶಿಗೆ ನೇರ ಅನುಪಾತದಲ್ಲಿರುತ್ತದೆ. ಒಂದು ವೇಳೆ 2 kg ದ್ರವ್ಯರಾಶಿಯ ವಸ್ತುವನ್ನು ಸ್ಥಳಾಂತರಿಸಲು 10 ನ್ಯೂಟನ್ ಬಲದ ಅಗತ್ಯವಿದ್ದರೆ 5 kg ದ್ರವ್ಯರಾಶಿಯ ವಸ್ತುವನ್ನು ಸ್ಥಳಾಂತರಿಸಲು ಎಷ್ಟು ಬಲದ ನ್ಯೂಟನ್ನಲ್ಲಿ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಆಗಿ ಕೇಳಿದ್ದಾರೆ. 2 kg ದ್ರವ್ಯರಾಶಿ 10 kgಗೆ ನ್ಯೂಟನ್ ಬಲ ಅವಶ್ಯಕತೆ. ಅದು ಹೆಂಗೈತಿ? ನೇರ ಅನುಪಾತ. 2 kg ಎಷ್ಟು ಬೇಕು? 10 ನ್ಯೂಟನ್ ಬೇಕು. ಎಷ್ಟು kg ಕೇಳಿದಾರೆ? 5 kg ಕೇಳಿದಾರೆ. 5 kgಗೆ ಎಷ್ಟು ನ್ಯೂಟನ್ ಬೇಕು? 2 ಒಂದ್ಲೆ 2 5ಲೆ 5 × 5 ಅಂತಂದ್ರೆ 5 × 5 ಅಂದ್ರೆ 25 ನ್ಯೂಟನ್. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 6ನೆಯ ಪ್ರಶ್ನೆ. ಒಂದು ಕಾರು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 1 ಗಂಟೆಗಳ ಕಾಲ, 70 ಕಿಲೋಮೀಟರ್ ಪ್ರತಿ ಗಂಟೆ 2 ಗಂಟೆಗಳ ಕಾಲ, 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 5 ಗಂಟೆಗಳ ಕಾಲ ಚಲಿಸುತ್ತದೆ. ಹಾಗಾದರೆ ಕಿಲೋಮೀಟರ್ ಪ್ರತಿ ಗಂಟೆ ಲೆಕ್ಕದಲ್ಲಿ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಕಾರಿನ ಸರಾಸರಿ ವೇಗ, ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ನೋಡ್ರಿ, ಟೋಟಲ್ ಡಿಸ್ಟೆನ್ಸ್ ಹೆಂಗೈತಿ? ಇಲ್ಲಿ 1 ತಾಸಿಗೆ 60 ಕಿಲೋಮೀಟರ್ದಂಗ 1 ತಾಸು ಹೋಗ್ಯಾನ. ಹಂಗಾರೆ ಇಲ್ಲಿ ಹೋಗಿದ್ದೇಟು 60 ಕಿಲೋಮೀಟರ್. 1 ತಾಸಿಗೆ 70 ಕಿಲೋಮೀಟರ್ದಂಗ 2 ಗಂಟೆಗಳ ಕಾಲ ಅಂತಂದ್ರೆ ಎಷ್ಟಾಯ್ತು? 140. 1 ತಾಸಿಗೆ 70 ಅಂದ್ರೆ 2 ತಾಸಿಗೆ ಎಷ್ಟಾಯ್ತು? 140 ಆಯ್ತು. ಇಲ್ಲಿ 1 ತಾಸಿಗೆ 50ರಂಗ 5 ತಾಸು ಅಂದ್ರೆ ಟೋಟಲ್ ಎಷ್ಟಾಯ್ತು? 250 ಆಯ್ತು. ಹೌದಲ್ಲ? 1 ತಾಸಿಗೆ 50ರಂಗ 5 ಗಂಟೆಗಳ ಕಾಲ ಅಂದ್ರೆ ಟೋಟಲ್ ಎಷ್ಟಾಯ್ತು? 250. 60 40 200. 60 140 200. 200 + 250 ಅಂದ್ರೆ 450 ಮೀಟರ್. ಎಷ್ಟು ಕಿಲೋಮೀಟರ್? 450 ಕಿಲೋಮೀಟರ್ ಆಯ್ತು. ಟೈಮ್ ಎಷ್ಟೈತೆ ನೋಡ್ರಿ? 1 ಗಂಟೆ ಇಲ್ಲಿ, 2 ಗಂಟೆ ಇಲ್ಲ ಅಂದ್ರೆ 3 ಗಂಟೆ. 3 ಗಂಟೆ + 5 ಗಂಟೆ ಅಂದ್ರೆ 8 ಗಂಟೆ. 8 ಒಂದ್ಲೆ 8, 8 5ಲೆ 40. 5 ಉಳಿತಾ? 8 6ಲೆ 48. 56 ಪಾಯಿಂಟ್ ಯಾವ ಆಪ್ಷನ್ ಐತಿ? ಒಂದೇ ಒಂದು ಆಪ್ಷನ್ ಐತಿ, ಆಪ್ಷನ್ 3. ಮುಂದೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. 7ನೆಯ ಪ್ರಶ್ನೆ. 450 ಮೀಟರ್ ಮತ್ತು 350 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ 80 ಕಿಲೋಮೀಟರ್ ಪ್ರತಿ ಗಂಟೆ 110 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿವೆ. ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲು ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಬೇಕಾಗುವ ಸಮಯವನ್ನು ನಿಮಿಷಗಳಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ. ಟೈಮ್ ಕಂಡುಹಿಡಿಬೇಕು. ಟೈಮ್ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ. ಡಿಸ್ಟೆನ್ಸು ಕೊಟ್ಟಿರುವಂಥ 2 ರೈಲದ್ದು ಕೂಡಿಸೇ ಬರಿಬೇಕು ನಾವು. 450 + 350 ಹಂಗಂತಂದ್ರೆ ಎಷ್ಟಾಯ್ತು? 800 ಆಯ್ತು. 800 ಮೀಟರ್, ರೈಟ್?
80 110 ಎರಡು ಒಂದ ದಿಕ್ಕೊಳಗೆ ಹೊಂಟವಂದ್ರೆ ಸ್ಪೀಡ್ ಏನಾಗ್ತದೆ ಮೈನಸ್ ಆಗ್ತದೆ. ಎರಡು ಒಂದ ದಿಕ್ಕೊಳಗೆ ಹೋಗ್ತಾವಂದ್ರೆ ಸ್ಪೀಡ್ ಏನಾಗ್ತದೆ ಮೈನಸ್ ಆಗ್ತದೆ. 110 80 ಹೋದ್ರೆ ಎಷ್ಟು ಬಂತಪ್ಪ 30. ಇದು ಕಿಲೋಮೀಟರ್ ಪ್ರತಿ ಗಂಟೆ ಐತಿ. ನಮಗೆ ಎದ್ರೊಳಗೆ ಬೇಕು ಮೀಟರ್ ಪರ್ ಸೆಕೆಂಡ್ ಬೇಕು. ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ 5/18ರಿಂದ ಗುಣಿಸ್ತೀವಿ. ಈ ಬಾಗಿಸು ಇದ್ದದ ಮ್ಯಾಗ ಹೋದ್ರೆ ಏನಾಗ್ತತಿ ಗುಣಿಸು ಆಗ್ತದೆ. ರೈಟ್. ಓಕೆ, ಈಗ ನೋಡ್ರಿ 0ಇಂದ 0 ಹೋಯ್ತು. ಓಕೆ, 5 ಒಂದ್ಲೆ 5, 5 ಒಂದ್ಲೆ 5, 5 6ಲೆ 30, 3 ಒಂದ್ಲೆ 3, 3 6ಲೆ 18. ಓಕೆ, 5 ಒಂದ್ಲೆ 5, 3 ಒಂದ್ಲೆ 3, 3 6ಲೆ 18, 16 5ಲೆ 80, 16 6ಲೆ 96. ಏನು ಮಿಸ್ಟೇಕ್ ಮಾಡಿದ್ವಾ? ಹಾಂ, ಓಕೆ, ಇಷ್ಟಂತೂ ಮಾಡಿದ್ವಿ. ಆದರೆ ಇದು ನಾವು ಏತ್ರ ಕಂಡು ಹಿಡ್ಕೊಂಡಿವಿ ಈಗ ಮೀಟರ್ ಪರ್ ಸೆಕೆಂಡ್. ನಮಗೆ ಬೇಕಾಗಿದ್ದು ಅದ್ರೊಳಗೆ ನಿಮಿಷದೊಳಗೆ. ಅದಕ್ಕೋಸ್ಕರ ಇದಕ್ಕೆ ಏನು ಮಾಡಬೇಕು ಮತ್ತು 60ರಿಂದ ಭಾಗಿಸ್ಬೇಕು. 6 ಒಂದ್ಲೆ 6 10ಲೆ ಕೆಳಗೆ ಒಂದು 0 ಐತಂದ್ರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು ಬಂತು 1.6 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಇನ್ನೊಂದು ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. 800 × 18 ಭಾಗಿಸು 30 × 5 × 60. ಮೊದಲಿಗೆ ನಾವೇನು ಮಾಡ್ಕೋಬೋದು ಇದನ್ನು 60ರಿಂದ ಭಾಗಿಸಿದ್ರೆ ಏನಾಕತಿ ಸೆಕೆಂಡ್ನಿಂದ ನಿಮಿಷಕ್ಕೆ ಬದಲಾಕತಿ. ರೈಟ್. 10ಇಂದ 10 ಹೋಯ್ತು. ಈ 10ಇಂದ ಈ 10 ಹೋಯ್ತು. 6 3ಲೆ 18ರಲ್ಲಿ 18 ಹೋಯ್ತು. 5 ಒಂದ್ಲೆ 5, 3 ಉಳಿತು. ಪಾಯಿಂಟ್ ಕೊಟ್ಟರೆ 30 ಆಯ್ತು. 5 6ಲೆ 30. ಈ ರೀತಿನೂ ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು. ನೋ ಪ್ರಾಬ್ಲಮ್. ನೆಕ್ಸ್ಟ್, ಒಬ್ಬ ಅಂಗಡಿಯವನು 540ಕ್ಕೆ ಒಂದು ವಸ್ತುವನ್ನು ಖರೀದಿಸಿದನು. 10% ಲಾಭ ಗಳಿಸಲು ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು? ನೋಡ್ರಿ, 594 ಆಪ್ಷನ್ ಇಲ್ಲಿ, 594 ಆಪ್ಷನ್ ಇಲ್ಲದ ಡೈರೆಕ್ಟ್ ಮಾಡ್ಬೋದು. 10% ಲಾಭ. 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಅದ ಏನಿರ್ತೈತಿ 10% ಇರ್ತೈತಿ. 540 ರೂಪಾಯಿ ವಸ್ತುಕ್ಕೆ 10% ಲಾಭ ಅಂದ್ರೆ ಎಷ್ಟು ರೂಪಾಯಿ ಲಾಭ ತಗೋಬೇಕು? 54 ರೂಪಾಯಿ ಲಾಭ ತಗೋಬೇಕು. 10 ರೂಪಾಯಿಗೆ 10% ಅಂದ್ರೆ 54 ರೂಪಾಯಿ ಲಾಭ ಆಯ್ತು. ಓಕೆ, 540 ರೂಪಾಯಿ ವಸ್ತುವನ್ನು 54 ರೂಪಾಯಿ ಲಾಭ ತಗೊಂಡ್ರೆ ಎಷ್ಟಕ್ಕೆ ಮಾರಬೇಕು? 540ಕ್ಕೆ 54 ಕೂಡಿಸ್ರಿ ಎಷ್ಟಾಯ್ತು? 594. ಡೈರೆಕ್ಟ್ ಮೈಂಡ್ ಒಳಗೆ ಮಾಡುವಂತಹ ಪ್ರಶ್ನೆ ಆಗಿತ್ತು. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 540ಕ್ಕೆ 10% ಲಾಭ. 100 ರೂಪಾಯಿ ವಸ್ತುವನ್ನು 10% ಲಾಭ ತಗೋಬೇಕಂದ್ರೆ ಎಷ್ಟಕ್ಕೆ ಮಾರಬೇಕು? 110ಕ್ಕೆ ಮಾರಬೇಕು. 110 ಅಂದ್ರೆ ಎಷ್ಟು? 0ಇಂದ 0 ಹೋಯ್ತು, 0ಇಂದ 0 ಹೋಯ್ತು. 54 × 11 ಅಂದ್ರೆ 594 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ 9ನೆಯ ಪ್ರಶ್ನೆ. ರೋಡ್ನಿ ಅವರು 153 ಕುರ್ಚಿಗಳನ್ನು ಮಾರಾಟ ಮಾಡುತ್ತಾರೆ. 63 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾರೆ. ಹಾಗಾದರೆ ಅವರು ಗಳಿಸಿದ ಶೇಕಡಾವಾರು ಲಾಭ ಎಷ್ಟು? ಈ ರೀತಿಯ ಪ್ರಶ್ನೆ ಪ್ರತಿ ಶಿಫ್ಟ್ಗಳಿಗೂ ಬಂದದ. ನಿಮ್ಗೆ ಡೈರೆಕ್ಟ್ ಮಾಡೋ ಮೆಥಡನ್ನು ಹೇಳಿದ್ದೀನಿ, ನಾನು ಬೇಸಿಕ್ ಮೆಥಡನ್ನು ಹೇಳಿದ್ದೀನಿ. ಡೈರೆಕ್ಟ್ ಅಂತಂದ್ರೆ ಒಂದಿಷ್ಟು ಸ್ಟೆಪ್ಸನ್ನು ನಾವು ಹಾರಿಸ್ಬೋದು. ಯಾವ ರೀತಿ ಹಾರಿಸ್ಬೋದು ಅಂತನ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ನೋಡ್ರಿ, ಮೊದಲಿಗೆ ಏನು ಮಾಡೋಣ, ಬೇಸಿಕ್ ನೋಡೋಣ. 153 ಕುರ್ಚಿಯನ್ನು ಖರೀದಿ ಮಾಡಿದ್ವಿ ನಾವು. ಅದಕ್ಕೆ ಕಾಸ್ಟ್ ಪ್ರೈಸ್ 153 ಕುರ್ಚಿಯನ್ನು ಮಾರಿದ್ದೀವಿ. ಈಗ ನಮಗೆ ಏನಾಗಿಲ್ಲ, ಲಾಭನೂ ಆಗಿಲ್ಲ, ನಷ್ಟನೂ ಆಗಿಲ್ಲ. ರೈಟ್. ಓಕೆ, ಹಂಗಾರೆ ಈಗ ಏನಾಗೈತಿ, 63 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭ ಅಂತ ಕೊಟ್ರ. ಲಾಭ ಎತ್ರೊಳಗೆ ಆಗ್ತತಿ, ಅಸಲು ಬೆಲೆಗೆ ನಾವು ಕೂಡಿಸಿರ ಏನಾಗ್ತದೆ, ಅದು ಮಾರಿದ ಬೆಲೆ ಬರ್ತದೆ, ಅವಾಗ ಲಾಭ. ಓಕೆ, 63 ಕುರ್ಚಿಗಳ ಮಾರಿದ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್, ಇಷ್ಟು ಲಾಭ ಆಗೈತೆ ಅಂತ ಹೇಳ್ತಾರೆ. ಓಕೆ, ಹಾಂ ನೋಡ್ರಿ, ಇಲ್ಲಿ ಪ್ಲಸ್ ಒಳಗೆ 63 ಇದ್ದಿದ್ದು ಮೈನಸ್ ಈ ಕಡೆ ಬಂದ್ರೆ 63 SP. ಯಾಕಂದ್ರೆ SP ಎರಡು ಒಂದೇ ಕಡೆ ಬರಬೇಕಲ್ಲ. SP ಈ ಕಡೆ 63 SP ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದೆ 63 SP ಮೈನಸ್ ಆಗ್ತದೆ. ಆ್ಯಸ್ ಇಟ್ ಈಸ್ 153 CP = 3 3 ಹೋದ್ರೆ 0, 15 6 ಹೋದ್ರೆ 9 SP, 90 SP. ಹಂಗಾರೆ ಕಾಸ್ಟ್ ಪ್ರೈಸ್ ಮುಂದೆ ಏನೈತಿ 90, ಸೆಲ್ಲಿಂಗ್ ಪ್ರೈಸ್ ಮುಂದೆ ಏನೈತಿ 150. ಕಾಸ್ಟ್ ಪ್ರೈಸ್ ಎಷ್ಟೈತಿ ಹಂಗಾರೆ 90, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 153. ಓಕೆ, ಎಷ್ಟು ಲಾಭ ಆಗಿದೆ ನೋಡ್ರಿ, 63 ರೂಪಾಯಿ ಲಾಭ ಆಗಿದೆ. ಎಷ್ಟು ರೂಪಾಯಿ ಒಳಗೆ? 90 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಇಂದ 0 ಹೋಯ್ತು. 9 ಒಂದ್ಲಿ 9 7, 7 × 10 ಅಂತಂದ್ರೆ 70% ಸರಿಯಾದ ಉತ್ತರ ಆಗಿರುವಂಥದ್ದು. ಇಲ್ಲಿ ಯಾವ ರೀತಿ ಸ್ಟೆಪ್ಸನ್ನು ಕಟ್ ಮಾಡ್ಬೋದು ನೋಡ್ರಿ. ಮೊದಲಿಗೆ ಈ 153 63 ಎರಡರ ವ್ಯತ್ಯಾಸ ತೆಗಿರಿ. ಎರಡರ ವ್ಯತ್ಯಾಸ ಎಷ್ಟು ಬಂತಪ್ಪ 90. ಇದನ್ನ ಏನು ಅನ್ಕೋತೀವಿ ನಾವು ಕಾಸ್ಟ್ ಪ್ರೈಸ್. ಯಾವಾಗಪ್ಪ ಅಂತಂದ್ರೆ ಇಲ್ಲಿ ಮಾರಾಟದ ಬೆಲೆಗೆ ಸಮನಾದ ಅಂತ ಕೊಟ್ಟಾಗ. ರೈಟ್. ಈ ಮೊದಲಿಗೆ ಏನಿತ್ತಲ್ಲ 153 ಕುರ್ಚಿ, ಇದು ಏನಾಗಿರ್ತದೆ ಸೆಲ್ಲಿಂಗ್ ಪ್ರೈಸ್ ಆಗಿರ್ತದೆ. ನೋಡ್ರಿ, ಡೈರೆಕ್ಟಾಗಿ ಇಲ್ಲಿಗೆ ಹೋಯ್ತಲ್ಲ, ಡೈರೆಕ್ಟಾಗಿನ ಏನಾಯಿತು ಇಲ್ಲಿಗಿನ ಬಂದ್ಬಿಡ್ತು. ಓಕೆ ಓಕೆ, ನೋಡ್ರಿ ಇಲ್ಲಿ ಎಷ್ಟು ರೂಪಾಯಿ ಲಾಭ ಆಗ್ಯದ
ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 90 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ಲೇ ಗುಣಿಸ್ತೀವಿ. ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟಿವಲ್ಲ, ರೈಟ್. 10ನೆಯ ಪ್ರಶ್ನೆ. ವೀರ್ ಅವರ ಬಳಿ 1632 ರೂಪಾಯಿ ಅದ. ಅವರು ಈ ಮೊತ್ತವನ್ನು ತಮ್ಮ ಮಕ್ಕಳಾದ ನಿತಿನ್ ಮತ್ತು ಪ್ರವೀಣ್ ಅವರ ನಡುವೆ ಹಂಚಿಕೆ ಮಾಡಿದರು ಹಾಗೂ ವಾರ್ಷಿಕವಾಗಿ ಲೆಕ್ಕ ಹಾಕುವ ಚಕ್ರಬಡ್ಡಿ ವಿಧಾನದಲ್ಲಿ ವಾರ್ಷಿಕ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುವಂತೆ ಹೇಳಿದರು. ನಿತಿನ್ ಮತ್ತು ಪ್ರವೀಣ್ ಅವರು ಕ್ರಮವಾಗಿ 12 ಮತ್ತು 13 ವರ್ಷಗಳ ನಂತರ ಏಕ ಪ್ರಕಾರದ ಮೊತ್ತವನ್ನು ಪಡೆದಿರುವುದು ಕಂಡುಬಂತು. ಹಾಗಾದರೆ ವೀರ್ ಅವರು ನಿತಿನ್ಗೆ ಎಷ್ಟು ಹಣವನ್ನು ಕೊಟ್ಟಿದ್ದರು ಅಂತ ಕೇಳಿದ್ದಾರೆ. ಮೊದಲು ಇದು ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ 1 ಅಥವಾ 2 ಪ್ರಶ್ನೆ ಬಂದದ. ಸೊ ನಿಮಗಂತೂ ಈಗ ಆಲ್ರೆಡಿ ಡೈರೆಕ್ಟ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತದ. ಡೈರೆಕ್ಟಾಗಿ ಏನು ಮಾಡೋಣ, ಈ ಬಡ್ಡಿ ದರದ ಪರ್ಸೆಂಟೇಜ್ ಬೆಲೆಯನ್ನು ಫ್ರ್ಯಾಕ್ಷನಕ್ಕೆ ಬದಲು ಮಾಡ್ಕೊ. ಫ್ರ್ಯಾಕ್ಷನಕ್ಕೆ ಬದಲು ಮಾಡಿದ್ರೆ ಎಷ್ಟಾಯಿತು? 1/25 ಆಯ್ತು. 25 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಆಗಿರ್ತದೆ ಎಷ್ಟು? 26 ರೂಪಾಯಿ ಆಗಿರ್ತದೆ. ಓಕೆ, ಟೋಟಲ್ ಅಮೌಂಟ್ ಎಷ್ಟೈತೆ ನೋಡ್ರಿ ಹಂಗಾರೆ? 25 ಪ್ಲಸ್ 26 51. ಟೋಟಲ್ ಅಮೌಂಟ್ ನಮ್ಮ ಪ್ರಕಾರ ಎಷ್ಟೈತಿ? 51. ಆದ್ರೆ ಅವರ ಪ್ರಕಾರ 1632. ಇಷ್ಟಂತೂ ಎಲ್ಲರಿಗೂ ಅರ್ಥ ಆಗಿದೆ ಈಗ. ಓಕೆ, ಇಲ್ಲೇ ಇರೋದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ವೀರ್ ಅವರು ಯಾರಿಗೆ ಕೊಟ್ಟದ್ದು? ನಿತಿನ್ ಮೊದಲೇದವರು, ಇನ್ನು ಎರಡನೇದವರು ನೋಡ್ರಿ. ನಿತಿನು ಮೊದಲೇದವ್ರಿಗೆ ಟೈಮ್ ಕಡಿಮೆ ಇತ್ತು ಜಾಸ್ತಿ ಇತ್ತು ಚೆಕ್ ಮಾಡ್ಬೇಕು ನಾವು. ನೋಡ್ರಿ, ಇವ್ನಿಗೆ 12 ವರ್ಷ ಆದ್ಮ್ಯಾಗ, ಇವಂಗೆ 13 ವರ್ಷ ಆದ್ಮ್ಯಾಗ, ಹಂಗಾರೆ ಇವಂಗೆ ಟೈಮ್ ಏನದ? ಕಡಿಮೆ ಐತಿ. ಟೈಮ್ ಕಡಿಮೆ ಇತ್ತಂದ್ರೆ ನಾವು ಅಮೌಂಟ್ ಏನು ಮಾಡಬೇಕು? ಜಾಸ್ತಿ ಕೊಡಬೇಕು. ಟೈಮ್ ಕಡಿಮೆ ಇತ್ತಂದ್ರೆ ಅಮೌಂಟ್ ಏನು ಮಾಡಬೇಕು? ಜಾಸ್ತಿ ಕೊಡಬೇಕು. 25 ಜಾಸ್ತಿನೋ 26 ಜಾಸ್ತಿನೋ? 26 ಜಾಸ್ತಿ, ಅದಕ್ಕೆ ಅವನ್ನ ಜಾಸ್ತಿ ಅಮೌಂಟನ್ನು ಕೊಡಬೇಕು. 51 ಒಂದ್ಲೆ, 51 ಮೂರ್ಲೆ, 51 ಎರಡ್ಲೆ, 26 ಎರಡ್ಲೆ 52, 26 ಮೂರ್ಲೆ ಅಂತಂದ್ರೆ ಎಷ್ಟು? 83, 832. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ ಮಾತ್ರ ಇದು ದೊಡ್ಡದು ಅನ್ಸುತ್ತೆ, ಬಟ್ ಮಾಡಿದ್ರೆ ಭಾಳ ಈಸಿ ಲೆಕ್ಕ ಇರ್ತದೆ. ಓಕೆ, ಹೋಪ್ ನೀವೆಲ್ಲ ಈಗ ಆಲ್ರೆಡಿ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ಈ ಒಂದು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡತ್ತೀರಿ ಅಂತ ಭಾವಿಸ್ತೀನಿ. ಓಕೆ, 11ನೆಯ ಪ್ರಶ್ನೆ. ಎಂ ಮತ್ತು ಎನ್ ಎಂಬ ಇಬ್ಬರು ಸೈಕಲ್ ಸವಾರರು 1500 ಮೀಟರ್ ವೃತ್ತಾಕಾರದ ಪಥದಲ್ಲಿ ಒಂದೇ ಸ್ಥಳದಿಂದ ಆದರೆ ವಿರುದ್ಧ ದಿಕ್ಕಿನಲ್ಲಿ ಸೈಕಲ್ ತುಳಿಯಲು ಆರಂಭಿಸುತ್ತಾರೆ. ಯಾವ ದಿಕ್ಕೊಳಗ? ಇವರಿಬ್ಬರು ವಿರುದ್ಧ ದಿಕ್ಕೊಳಗೆ. ಓಕೆ, ಎಂ ಅವರು 18 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮತ್ತು ಎನ್ ಅವರು 22 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸೈಕಲ್ ತುಳಿಯುತ್ತಾರೆ. ಹಾಗಾದರೆ ಅವರು ಸಂಧಿಸಲು ಎಷ್ಟು ಸಮಯ ಸೆಕೆಂಡುಗಳಲ್ಲಿ ತೆಗೆದುಕೊಳ್ಳಬಹುದು? ಟೈಮ್ ಕಂಡುಹಿಡಬೇಕು. ಟೈಮ್ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಕೊಟ್ಟರಲ್ಲಿ 1500. ವೇಗ ಇಬ್ಬರು ವಿರುದ್ಧ ದಿಕ್ಕೊಳಗೆ ಹೊಂಟ್ರಂದ್ರೆ ಸ್ಪೀಡ್ ಏನಾಗ್ತತಿ? ಪ್ಲಸ್ ಆಗ್ತತಿ. ಹೌದಲ್ಲ? 18 ಪ್ಲಸ್ 22 ಅಂತಂದ್ರೆ 40. ಇದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗೈತಿ. ನಮಗೆ ಎತ್ರೊಳಗೆ ಬೇಕಾ? ಮೀಟರ್ ಪರ್ ಸೆಕೆಂಡ್ ಬೇಕು. ಅದಕ್ಕೆ 5/18ರಿಂದ ಗುಣಿಸ್ತೀವಿ. ಭಾಗಿಸಿದ್ದದ ಮ್ಯಾಲೆ ಹೋದ್ರೆ ಗುಣಿಸುವಕತಿ, ಅದಕ್ಕೆ 18ನ ಮ್ಯಾಗ ಬರ್ತೀವಿ. ರೈಟ್. 4 ಒಂದ್ಲೆ 4, 0ಯಿಂದ 0 ಹೋಯ್ತು. ಓಕೆ, 5 ಒಂದ್ಲೆ 5, 5 ಮೂರ್ಲೆ 15, ಮುಂದೊಂದು 0. ಓಕೆ, 2 ಎರಡ್ಲೆ 4, 2 9ಲೆ 18, 2 ಒಂದ್ಲೆ 2, 2 15ಲೆ 30, 15 9ಲೆ 135. ಆಪ್ಷನ್ 1 ಸರಿಯಾದ ಪ್ರಶ್ನೆ, ಸರಿಯಾದ ಉತ್ತರ ಆಗಿತ್ತು. 12ನೆಯ ಪ್ರಶ್ನೆ. 8651, 8018, 7807 ಅತ್ಯಂತ ದೊಡ್ಡ ಸಂಖ್ಯೆಯಾದ ಎಕ್ಸ್ ನಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಉಳಿಯುವ ಶೇಷವು ಅಷ್ಟೇ ಇರುತ್ತದೆ. ಹಾಗಾದರೆ ಎಕ್ಸ್ನ ಮೌಲ್ಯ ಎಷ್ಟು? ದೊಡ್ಡ ಸಂಖ್ಯೆ ಭಾಗಿಸಿದಾಗ ಅಂತಂದ್ರೆ ಏನು ಮಾಡ್ಬೇಕು ನಾವು? ಮಸ ಕಂಡುಹಿಡಿಬೇಕು. ದೊಡ್ಡ ಸಂಖ್ಯೆ ಅಂತಂದ್ರೆ ಏನು ಮಾಡಬೇಕು? ಮಸ. ಯಾವ ರೀತಿ ಕಂಡುಹಿಡಿದು? ನಿಮ್ಗಂತೂ ಮಸ ಒಂದು ಈ ರೀತಿ ಬರ್ಕೋತೀರಿ. ಬರ್ಕೊಂಡು ಕ್ಯಾಸ ಇಲ್ಲಿ ಸೈಡ್ ಒಂದು ರೇಖೆಯನ್ನು ಎಳ್ಕೊಂಡ ಸಣ್ಣ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಕೋತ ಹೋಗ್ತೀರಿ. ಎಲ್ಲಿ ಮಟ್ಟ ಎಲ್ಲದ್ರಾಗೂ ಕಾಮನ್ ಬರ್ತಾವು ಅದ ಆ ಸಂಖ್ಯೆಯ ಮೋಸ ಆಗಿರ್ತದೆ. ಆದ್ರೆ ಆ ರೀತಿ ಮಾಡೋಕೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಟೈಮ್ ಇರಂಗಿಲ್ಲ. ಯಾವ ರೀತಿ ಮಾಡಬೇಕು ದೊಡ್ಡ ಸಂಖ್ಯೆಗಳಿದ್ದಾಗ ಮೋಸ? ಇವೆರಡರ ವ್ಯತ್ಯಾಸ ತಗೋರಿ. ಇವೆರಡರ ವ್ಯತ್ಯಾಸ ಎಷ್ಟೈತೆ ನೋಡ್ರಿ? 3 3 6. ಎಷ್ಟು ವ್ಯತ್ಯಾಸ ಐತಿ? 633. ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಐತ್ರಿ? 1 1 2 211. ಇಲ್ಲಿಂದ ಇಲ್ಲಿಗೆ ವ್ಯತ್ಯಾಸ ಐತಿ ನೋಡ್ರಿ. ಈ ಏನು ವ್ಯತ್ಯಾಸ ಇರ್ತೈತಲ್ಲ, ಇವೆರಡರ ವ್ಯತ್ಯಾಸ
ಈ ಬಂದಂತಹ ಉತ್ತರದೊಳಗೆ ಎರಡೂದ್ರಾಗ ಯಾವುದಾದ್ರು ದೊಡ್ಡ ಸಂಖ್ಯೆ ಕಾಮನ್ ಐತಿ ನೋಡ್ರಿ. ಇಲ್ಲಿ 211 ಐತಿ, ಇಲ್ಲೂ 211 ಐತಿ. ಹಂಗಾರೆ ಈ 211 ಇದನ್ನಂತೂ ಭಾಗಿಸ್ತೈತಿ, ಇದನ್ನು ಭಾಗಿಸ್ತೈತಿ ನೋಡ್ರಿ. 211 ಮೂರ್ಲೆ 633, ಇದು 3 ಪಟ್ಟು ಐತಿ. ಹೌದಾ, ಇದನ್ನು ಭಾಗಿಸ್ತೈತಿ. ಹಂಗಾರೆ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದ. ಇದೇ ಇದರ ಮ ಸ ಅ ಆಗಿರ್ತದ. ಮ ಸ ಅ ಕಂಡುಹಿಡಿಯುವಂತಹ ಡೈರೆಕ್ಟ್ ಅಪ್ರೋಚ್ ಇದು. ಎರಡು ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡ್ಕೊರಿ. ವ್ಯತ್ಯಾಸದೊಳಗೆ ಯಾವುದು ಕಾಮನ್ ಸಂಖ್ಯೆ ಇರ್ತದಲ್ಲ, ಅದೇ ಆ ಒಂದು ಪ್ರಶ್ನೆಯ ಉತ್ತರ ಮ ಸ ಅ ಆಗಿರ್ತದ. ಓಕೆ, ಬಟ್ ಇವೇನು ಯಾವ ರೀತಿ ಇರಬೇಕಂದ್ರೆ ಸೀಕ್ವೆನ್ಸ್ ಇರಬೇಕು. ಒಂದು ಇಳಿಕೆ ಕ್ರಮದೊಳಗೆ ಇರಬೇಕು, ಇಲ್ಲ ಕಂಟಿನ್ಯೂ ಆಗಿ ಏರಿಕೆ ಕ್ರಮದೊಳಗೆ ಇರಬೇಕು. ಇದು ಇಲ್ಲಿ ಬಂದು ಇದು ಇಲ್ಲಿ ಬಂದು ಈ ರೀತಿ ಆಗಿರಬಾರ್ದು ಅಷ್ಟೇ. ಓಕೆ, ಈಸಿ ಪ್ರಶ್ನೆ ಆಗಿತ್ತು. ಪ್ರಾಕ್ಟೀಸ್ ಮಾಡಿದರೆ ಈ ಪ್ರಶ್ನೆ ಭಾಳ ನಿಮಗೇನಿರ್ತದೆ, ಈಸಿ ಪ್ರಶ್ನೆ ಆಗಿರ್ತದೆ. 13ನೆಯ ಪ್ರಶ್ನೆ. ಒಂದು ಸಿನಿಮಾದ ಟಿಕೆಟ್ನ ಮೂಲ ಬೆಲೆ ಮತ್ತು ಅದರ ಹೆಚ್ಚಿಸಿದ ಬೆಲೆಗಳ ನಡುವಿನ ಅನುಪಾತ 10:13 ಆಗಿದೆ. ಒಂದು ವೇಳೆ ಸಿನಿಮಾದ ಟಿಕೆಟ್ನ ಮೂಲ ಬೆಲೆ 250 ಆಗಿದ್ದರೆ ಮತ್ತು ಸಿನಿಮಾ ಮಂದಿರದಲ್ಲಿ ಗರಿಷ್ಠ 3600 ವ್ಯಕ್ತಿಗಳಿಗೆ ಆಸನಗಳ ಅವಕಾಶವಿದ್ದರೆ ಮತ್ತು ಅದೇ ಪ್ರಕಾರವಾಗಿ ಒಟ್ಟು 3600 ಟಿಕೆಟುಗಳನ್ನು ಮಾರಾಟ ಮಾಡಿದ್ದರೆ ಆ ಸಿನಿಮಾ ಮಂದಿರದ ಆದಾಯದಲ್ಲಿನ ಹೆಚ್ಚಳ ಎಷ್ಟು? ನೋಡ್ರಿ, ಪ್ರಶ್ನೆ ನೋಡಕ್ಕಷ್ಟೇ ಎಷ್ಟು ದೊಡ್ಡದ, ಕಾಂಪ್ಲಿಕೇಟೆಡ್ ಅನಿಸ್ತದ, ಬಟ್ ಸಾಲ್ವ್ ಮಾಡಿದರೆ ಎಷ್ಟು ಈಸಿ ಇರ್ತದೆ. ಮೊದಲಿದ್ದಂತಹ ಹೆಚ್ಚಿಗೆ ಆಗದಂತಹ ಅನುಪಾತ ಎಷ್ಟು? ಮೊದಲು 10 ರೂಪಾಯಿ ಇತ್ತು, ಈಗ ಎಷ್ಟಾಗೈತಿ? 13 ಆಗೈತಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಕೊಟ್ಟದ್ದು ಟಿಕೆಟ್ನ ಮೂಲ ಬೆಲೆ. ಟಿಕೆಟ್ನ ಮೂಲ ಬೆಲೆ ಎಷ್ಟೈತಿ? 250. ನಮ್ಮದು ಮೂಲ ಬೆಲೆ ಎಷ್ಟಿತ್ತು? 10. ಆದರೆ ಆ್ಯಕ್ಚುಲ್ ಆಗಿ ಎಷ್ಟಿತ್ತು? 250. ಹಂಗಾರೆ ನೋಡ್ರಿ, 13 ಅಂದರೆ ಈಗಿನ ಬೆಲೆ ಕಂಡು ಹಿಡ್ಕೋಬೋದಲ್ಲ ನಾವು ಇಲ್ಲಿಂದ. 0ಇಂದ 0 ಇತ್ತು, 25 ಮೂರಲೆ 75, 25 ಒಂದ್ಲೆ 25, 7 32. ಅಂದ್ರೆ ಮೊದಲಿಗೆ 250 ಇತ್ತು, ಈಗ ಎಷ್ಟೈತಿ? 325 ಐತಿ. ಅರ್ಥ ಆಯ್ತಲ್ಲ? 10 ಮೊದಲಿಗೆ 10 ಇತ್ತು, 13 ಆಗೈತಿ. ಮೊದಲಿಗೆ 250 ಇತ್ತು, ಹಂಗಾರೆ ಈಗ ಎಷ್ಟಾಗಿರ್ತೈತಿ? ಕಂಡು ಹಿಡ್ಕೊಂಡಿವಲ್ಲ, ಮುಗೀತು. ಎಷ್ಟು ರೂಪಾಯಿ ಹೆಚ್ಚಾಗೈತಿ ನೋಡ್ರಿ ಒಂದು ಟಿಕೆಟ್ಗೆ? 75 ರೂಪಾಯಿ ಹೆಚ್ಚಾಗೈತಿ. ಒಂದು ಟಿಕೆಟ್ಗೆ ಎಷ್ಟು ಹೆಚ್ಚಾಗೈತಿ? 75 ರೂಪಾಯಿ. ಹಂಗಾರೆ ಟೋಟಲ್ ಎಷ್ಟು ಟಿಕೆಟ್ ಮಾಡ್ಯಾರ ಅವರು? 3600 ಟಿಕೆಟ್ ಮಾಡ್ಯಾರು. 3600 ಟಿಕೆಟಿಗೆ ಎಷ್ಟು ಹೆಚ್ಚಾಗಿರ್ತೈತಿ? ಒಂದು ಟಿಕೆಟಿಗೆ 75 ಅಂದ್ರೆ 3600 ಟಿಕೆಟಿಗೆ ಎಷ್ಟು? ರೈಟ್. ಇದನ್ನು ನೀವು ಎರಡು ರೀತಿ ಮಾಡ್ಕೋಬೋದು. ಡೈರೆಕ್ಟ್ 75ರಿಂದ ಗುಣಿಸ್ಬೋದು, ಇಲ್ಲ ಇದನ್ನು 25 ಇಂಟು 3 ಅನ್ಕೊಂಡು ಗುಣಿಸ್ಬೋದು. ಮೊದಲಿಗೆ 3ರಲ್ಲಿ ಗುಣಿಸ್ರಿ, ಆಮೇಲೆ 25ರಲ್ಲಿ ಗುಣಿಸ್ರಿ, ಇಲ್ಲ 75ರಲ್ಲಿ ಡೈರೆಕ್ಟ್ ಗುಣಿಸಿರು, ಈಸಿ ಬರ್ತದೆ. ಓಕೆ, ಇರಲಿ, ಮೊದಲು 3ರಿಂದ ಗುಣಿಸೋಣ. 3 6ಲೆ 18, 3 3ಲೆ 9, 1 10. ಈ 3ರಿಂದ ಗುಣಿಸಿದ್ವಿ. 25ರಲ್ಲಿ ಗುಣಿಸೋಣ. 25 8ಲೆ 200, 25 0ಲೆ 0, ಇದು ಇಲ್ಲೊಂದು 0 ಬಂತು, 2 ಕೈಲಿ ಉಳಿತು. 25 ಇಲ್ಲ ಡೈರೆಕ್ಟ್ 25 10ಲೆ 250, 250 ಅಂತಂದ್ರೆ ಎಷ್ಟು ಬಂದಿತ್ತು? 270. 2 7 0 ಎಲ್ಲಿಂದ ಸ್ಟಾರ್ಟ್ ಆಗತೈತಿ? ಇಲ್ಲಿಂದನ ಸ್ಟಾರ್ಟ್ ಆಗತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲ 75ರಿಂದನೂ ಡೈರೆಕ್ಟ್ ಗುಣಿಸಿದ್ರೆ ಬಂದ್ಬಿಟ್ಟಿರೋದು. ರೈಟ್, ಈಸಿ ಆಗಿತ್ತು ನೋಡ್ರಿ. ಈ ಪ್ರಶ್ನೆ ಎಷ್ಟು ನೋಡೋಕಷ್ಟ ಕಾಂಪ್ಲಿಕೇಟೆಡ್, ಬಟ್ ಸೊಲ್ಯೂಷನ್ ಎಷ್ಟು ಈಸಿ ಅದ ನೋಡ್ರಿ, ಮುಗದ ಹೋಯ್ತು. 14ನೆಯ ಪ್ರಶ್ನೆ ಏನದ? ಒಂದು ಜಿಲ್ಲೆಯ ಜನಸಂಖ್ಯೆಯು 3,72,000 ಆಗಿದ್ದು 1,68,000 ಅದರಲ್ಲಿ ಜನರು ಪುರುಷರಿದ್ದಾರೆ. ಜನಸಂಖ್ಯೆಯು 20% ಜನರು ಸಾಕ್ಷರರಾಗಿದ್ದರೆ, ಒಂದು ವೇಳೆ 20% ಪುರುಷರು ಸಾಕ್ಷರರಾಗಿದ್ದರೆ ಎಷ್ಟು ಶೇಕಡ ಮಹಿಳೆಯರು ಸಾಕ್ಷರರಾಗಿರ್ತಾರೆ? 20%. ಡೈರೆಕ್ಟ್ ಆನ್ಸರ್. ನೀವು ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಾನು ನಿಮ್ಗೆ ಹೇಳಿದ್ದೀನಿ, ಟೋಟಲ್ ಓವರ್ ಆಲ್ ಜನಸಂಖ್ಯೆನೂ 20% ಇದ್ದು ಪುರುಷರು 20% ಇದ್ರೆ ಮಹಿಳೆಯರು ಏನಿರ್ತಾರೆ? 20% ಇರ್ತಾರೆ. ಒಂದು ವೇಳೆ ಓವರ್ ಆಲ್ ಆಗಿ ಜನಸಂಖ್ಯೆ 50% ಇದ್ದು ಪುರುಷರು 50% ಸಾಕ್ಷರರಿದ್ರೆ ಆನ್ಸರ್ ಮಹಿಳೆಯರು ಎಷ್ಟಿರ್ತಾರೆ? 50% ಇರ್ತಾರೆ. ಈ ಕೊಟ್ಟಂತಹ ಬೆಲೆ ಮತ್ತು ಈ ಕೊಟ್ಟಂತಹ ಬೆಲೆ ಎರಡೂ ಸಮ ಇತ್ತಂದ್ರೆ ಆನ್ಸರು ಕೂಡ ಏನಿರ್ತದೆ? ಅದೇ ಆಗಿರ್ತದೆ. ನೆನಪಿರಲಿ, ಭಾಳ ಈಸಿ ಆಗಿರುವಂಥ ಪ್ರಶ್ನೆ ಆಗಿತ್ತು. 15ನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿ ಇರುವ 26 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 43 ವರ್ಷಗಳು ಆಗಿವೆ. ಒಂದು ವೇಳೆ ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ವಯಸ್ಸು 44 ವರ್ಷಗಳಾಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ ನೋಡ್ರಿ, ಸರಾಸರಿ ಸರಾಸರಿ ಅಂತಂದ್ರೆ ಏನಿರ್ತೈತಿ? ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಓಕೆ, ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಈಗ ಟೋಟಲ್ ಸಮ್ ಹೆಂಗೆ ಕಂಡುಹಿಡಿತೀವಿ? ಒಬ್ಬ ವಿದ್ಯಾರ್ಥಿ 43 ಐತಿ, ಒಬ್ಬ ವಿದ್ಯಾರ್ಥಿ 43 ಐತಿ, ಹಂಗಾರೆ ಟೋಟಲ್ ಎಷ್ಟು ಜನ ವಿದ್ಯಾರ್ಥಿ ಇದ್ದರು? 26 ಜನ. ಇದು ಇವ್ರದ್ದು ಏನಾಯಿತು? ಮೊತ್ತ ಆಯಿತು. ಒಬ್ಬರದ್ದು 43 ಹಂಗೆ 26 ಮಂದಿ ಮೊತ್ತ ಆಯ್ತು. ಈಗ ಹೊಸದಾಗಿ ಶಿಕ್ಷಕರು ಬಂದರು, ಅವ್ರನ್ನೂ ಏನು ಮಾಡಬೇಕು? ಕೂಡಿಸ್ಬೇಕು ನಾವು. ಅವ್ರ ವಯಸ್ಸು ಎಷ್ಟು ನಮಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಬರ್ತದೆ.
ಇದಾಯಿತು ಟೋಟಲ್ ಸಮ್ ಅವ್ರದ್ದೆಲ್ಲರದು. ಡಿವೈಡೆಡ್ ಬೈ ಟೋಟಲ್ ನಂಬರ್ 26 ವಿದ್ಯಾರ್ಥಿ ಇದ್ರು, ಶಿಕ್ಷಕರು ಒಬ್ಬರು ಬಂದಂದ್ರೆ ಎಷ್ಟಾಯಿತು 27 ಆಯ್ತು. ಈಗ ಈ ಕೆಲಸ ಮುಗೀತು. ಈಸ್ ಈಕ್ವಲ್ ಟು ಎವರೇಜ್ ಕೊಟ್ಟರು ಅವ್ರು. ಎವರೇಜ್ ಎಷ್ಟೈತಿ 44 ಬರ್ದಿ. ಇಲ್ಲಿ ಭಾಗಾಕಾರದಾಗಿದ್ದದ್ದು 27, ಇಲ್ಲಿ ಗುಣಾಕಾರದಾಗ ಹೋದ್ರೆ ಇಲ್ಲಿ ಹೋದ್ರೆ ಏನಾಯ್ತು ಗುಣಾಕಾರ ಆಯಿತು. ರೈಟ್, ಮುಗೀತು ನೋಡ್ರಿ. ಇಲ್ಲಿಗೆ ನಾವು ಲೆಕ್ಕ ಮುಗಿಸ್ಬಿಡ್ಬೇಕು. ಇದನ್ನು 26 × 43 27 × 44 ಮಾಡ್ಕೋತ ಕುಂಡ್ರಬಾರ್ದು. ಯಾಕಪ್ಪ ಅಂತಂದ್ರೆ ಕೊನೆಯಲ್ಲಿ ಎಲ್ಲ ಸಂಖ್ಯೆಗಳು ಏನದಾವು ಬೇರೆ ಬೇರೆ ಅದಾವು. ಕೊನೆಯಲ್ಲಿ ಸಂಖ್ಯೆಗಳು ಬೇರೆ ಬೇರೆ ಇದ್ರೆ ನಾವು ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆಯನ್ನು ಮಾತ್ರ ಚೆಕ್ ಮಾಡಬೇಕು. 6 3 18, ಲಾಸ್ಟಿಗೆ ಏನು ಬರತೈತಿ 8 ಪ್ಲಸ್ ಎಕ್ಸ್ ಐತಿ ಎಕ್ಸ್. 7 4 28, ಲಾಸ್ಟಿಗೆ ಇಲ್ಲಿ ಏನು ಬರತೈತಿ 8 ಬರತೈತಿ. ಹಂಗಾರೆ ಇಲ್ಲಿ ಪ್ಲಸ್ದಾಗಿದ್ದದ್ದು 8, ಈ ಕಡೆ ಹೋದ್ರೆ ಏನಾಯ್ತು -8. 8ರಾಗ 8 ಹೋದ್ರೆ 0, ಲಾಸ್ಟ್ 0 ಇಲ್ಲಿ ಬರತೈತಿ. ಇದೇ ಒಂದು ಆಪ್ಷನ್ ಆಗದ, ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಪೂರ್ತಿ ನಾವು ಇದನ್ನು ಗುಣಾಕಾರ ಮಾಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಡೆವಿಯೇಷನ್ ಮೆಥಡ್. ಅದನ್ನು ಹೇಳ್ತೀನಿ ನೋಡ್ರಿ. 26 ಜನರದ್ದು 43 ವರ್ಷ ಅದ. ಓಕೆ, ಇನ್ನೊಬ್ರು ಶಿಕ್ಷಕರು ಬಂದ್ರೆ ಎಷ್ಟೈತಿ ಈಗ 27 ಜನ. ಇವ್ರದ್ದು ಸರಾಸರಿ ಎಷ್ಟೈತಿ ಅಂತ ಹೇಳ್ತಾರೆ ಅವರು 44. ಹಂಗಾರೆ ಎಷ್ಟು ಹೆಚ್ಚಿಗೆ ಐತಿ ನೋಡ್ರಿ. ಎಷ್ಟು ಹೆಚ್ಚಿಗೆ ಅದ 43ರಿಂದ 44 ಅಂದ್ರೆ 1 ಹೆಚ್ಚಿಗೆ ಅದ. ಒಬ್ಬರಿಗೆ 1 ಹೆಚ್ಚಿಗೆ ಐತಿ. ಹಂಗಾರೆ 27 ಮಂದಿಗೆ ಎಷ್ಟು ಹೆಚ್ಚಿಗೆ ಆಗಿರ್ತೈತಿ 27 × 1 ಅಂದ್ರೆ 27 ಆಗಿರ್ತದ. ಹೌದಲ್ಲ, 43 + 27 ಅಂದ್ರೆ ಎಷ್ಟು 70. ಡೈರೆಕ್ಟ್ ಆನ್ಸರ್ ಆಗಿರ್ತದೆ. ಓಕೆ, 16ನೆಯ ಪ್ರಶ್ನೆ. ಒಂದು ಪ್ಲಾಟಿನಂ ಉಂಗುರದ ನಮೂದಿತ ಬೆಲೆಯು 52,300 ಆಗಿದೆ. ಆ ಉಂಗುರವು 20% ಮತ್ತು 4% ಅನುಕ್ರಮ ರಿಯಾಯಿತಿಯಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಹಾಗಾದರೆ ಪ್ಲಾಟಿನಂ ಉಂಗುರದ ಮಾರಾಟದ ಬೆಲೆಯಲ್ಲಿ ಎಷ್ಟು ಹತ್ತಿರದ ರೂಪಾಯಿಗೆ ಪೂರ್ಣಾಂಕ ಉಳಿಸಿ ಮಾರಾಟ ಬೆಲೆ ಕಂಡುಹಿಡಿಬೇಕೀಗ. ಓಕೆ, ಎಷ್ಟು ಡಿಸ್ಕೌಂಟ್ ಕೊಡ್ತಾರೋ 20% ಮತ್ತು 4% ಡಿಸ್ಕೌಂಟ್ ಕೊಡತ್ತಾರ. ಓಕೆ ನೋಡ್ರಿ, ಮೊದಲಿಗೆ 100 ರೂಪಾಯಿ ತನ್ಕೊರಿ. 20% ಡಿಸ್ಕೌಂಟ್ ಅಂತಂದ್ರೆ ಎಷ್ಟು ಇರ್ತದೆ ಅದ್ರದ್ದು 80 ರೂಪಾಯಿ ಇರ್ತದೆ. ಓಕೆ, ಮೊದಲಿಗೆ 100 ರೂಪಾಯಿ ಇತ್ತು. ಎರಡನೇಗೆ 4% ಡಿಸ್ಕೌಂಟ್ ಅಂದ್ರೆ ಎಷ್ಟು ಇರ್ತದೆ 96%. ಓಕೆ, 10 ಇಂದ 10 ತಗೋರಿ. 100 × 10 ಅಂತಂದ್ರೆ 1000 ಆಗ್ತದೆ. ನೆಕ್ಸ್ಟ್ ಇದು 96 × 8, 8 6 48, 8 9 72, 76. ಹಂಗಾರೆ ಮೊದಲಿಗಿದ್ದ ಬೆಲೆ ಎಷ್ಟು 1000, ಈಗಿದ್ದ ಬೆಲೆ ಎಷ್ಟು 768. ಓಕೆ, 768 ಐತಿ. ಈಗ ಇಲ್ಲಿ ಕೊಟ್ಟದ್ದು ಯಾವುದು ನಮೂದಿತ ಬೆಲೆ. ನಮೂದಿತ ಬೆಲೆ ಎಷ್ಟಿತ್ತು ನಮ್ಮದು 1000 ಅಂದ್ರೆ 52,300. 738 ಅಂದ್ರೆ ಎಷ್ಟು 2 ಇಂದ 2 ಹೋಯ್ತು. ಇವೆರಡೂ ಗುಣಾಕಾರ ಮಾಡಬೇಕೀಗ. 768 × 523. ಓಕೆ, ಭಾಗಾಕಾರ ಮಾಡಲೇಬೇಕು. 8 3 24, 6 3 18, 2 20, 7 3 21, 23 ಪ್ಲಸ್ 8 2 16, 6 2 12, 1 13, 7 2 14, 1 15. ಓಕೆ, 8 5 40, 5 6 30, 34, 7 5 35, 38. ಓಕೆ, 4 6 6 9 11 8 2 10 4 ಎಷ್ಟು ಬಂತು 4166.4 ಬಂತು. ಇಲ್ಲಿ ಕೆಳಗೆ ಇಲ್ಲಿ ಒಂದು 0 ಇತ್ತಲ್ಲ, ಅದಕ್ಕೆ ಏನು ಮಾಡ್ತೀವಿ ನಾವು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಆಪ್ಷನ್ 2 ಸರಿಯಾದ ಉತ್ತರ. ನೀವು ಕ್ಯಾಲ್ಕುಲೇಷನನ್ನು ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಬೇಗ ಲೆಕ್ಕ ಮುಗಿತದೆ. ಇಲ್ಲಾಂದರೆ ನೀವು ಇನ್ನೊಂದು ಸಕ್ಸೆಸಿವ್ ಫಾರ್ಮುಲಾ ಮುಖಾಂತರ ಮಾಡ್ಕೋಬೋದು. ಯಾವ ರೀತಿಪ್ಪ ಅಂತಂದ್ರೆ 52,300 ಇರ್ತದ. 20% ಡಿಸ್ಕೌಂಟ್ ಅಂದ್ರೆ ಮಾರಿರ್ತಾನೆ ಎಷ್ಟು ಕವ 80%. 4% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಮಾರಿರ್ತಾನೆ ಎಷ್ಟು ಕವ 96%. ಹಿಂಗೆ ಮಾಡ್ಕೊಂಡ್ರು ನಡೀತದೆ. ರೈಟ್, ನೆಕ್ಸ್ಟ್ 17ನೆಯ ಪ್ರಶ್ನೆ. 7,807, 8,022, 8,667 ಎಂಬ ಸಂಖ್ಯೆಗಳನ್ನು x ಎಂಬ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಅದೇ ಶೇಷವು ಉಳಿಯುತ್ತದೆ. ಹಾಗಾದರೆ x ನ ಅಂಕಿಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ, ಫಸ್ಟ್ ಏನು ಮಾಡ್ಬೇಕು ನಾವು, ದೊಡ್ಡ ಸಂಖ್ಯೆ ಅಂತಂದ್ರೆ ಭಾಗಾಕಾರ ಮಾಡ್ತೀವಿ. ಭಾಗಾಕಾರದಾಗ ಯಾವುದದು ಮ ಸ ಅ. ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಅಂದ್ರೆ ನಾವೇನು ಕಂಡುಹಿಡಬೇಕು ಮ ಸ ಅ. 7,807, 8,022, 8,667. ಓಕೆ, ಬರ್ಕೊಂಡ್ರಿ. ಈಗ ನಾ ಏನು ಹೇಳಿದ್ದೀನಿ ಮ ಸ ಕಂಡುಹಿಡಿಬೇಕಂದ್ರೆ 2ರ ವ್ಯತ್ಯಾಸ ಕಂಡುಹಿಡಿ. 2ರ ವ್ಯತ್ಯಾಸ ಎಷ್ಟು ಬರ್ತೈತಿ 7ರಾಗ 2 ಹೋದ್ರೆ 5, ಆಮ್ಯಾಗ 10ರಾಗ 2 ಹೋದ್ರೆ 1, ಆಮೇಲೆ 2. ರೈಟ್, ನೋಡಿರಿ 7ರಾಗ 2 ಹೋದ್ರೆ 2ರಾಗ 7 ಹೋದ್ರೆ 5, 2ರಾಗ 0 ಹೋದ್ರೆ
ಅದು ಒಂದು ಕೈಲೇ ಇತ್ತು 1, ಆಮೇಲೆ 9ರಾಗೆ 2. ಓಕೆ, ನೆಕ್ಸ್ಟ್ 7ರಾಗ 2 ಹೋದ್ರೆ 5, 6ರಾಗ 2 ಹೋದ್ರೆ 4, 86ರಾಗ 80 ಹೋದ್ರೆ 6. ಹಂಗಾರೆ ಇದ್ರ ವ್ಯತ್ಯಾಸ 215, ಇದ್ರ ವ್ಯತ್ಯಾಸ 645. ಓಕೆ, ಈಗ ಮಸ ಇದ್ರೊಳಗೆ ಈಸಿಲಿ ಕಂಡುಹಿಡ್ಕೊಳ್ಳೋದು ಹೆಂಗೆ? ಮತ್ತು ನಾವು ಇದ್ರೊಳಗೆ ಕಾಮನ್ ಆಗಿರುವಂಥದ್ದು ನಮಗೆ ಈಗ ಸದ್ಯಕ್ಕೆ ಗೊತ್ತಾಗತ್ತಿಲ್ಲ. ಅದಕ್ಕೆ ಏನು ಮಾಡ್ಕೊಂಡು ಡಿವೈಡ್ ಇವನ್ನ ಏನು ಮಾಡ್ಕೊಂಡು ಫ್ಯಾಕ್ಟರ್ ಮಾಡ್ಕೊಂಡು, ಓಕೆ, ಅಪವರ್ತನ ಮಾಡ್ಕೊಂಡು 5ರಿಂದ 5 ಒಂದ್ಲೆ 5, 5 4 20, 5 3 15, 5 ಇಂಟು 43 10. ನೋಡ್ರಿ ಇದು 5 ಒಂದ್ಲೆ 5, 5 ಒಂದ್ಲೆ 5, 1 ಉಳಿತು, 5 2ಲೆ 10, 4 ಉಳಿತು, 5 9ಲೆ 45. ಓಕೆ, ಹಂಗಾರೆ ಇದನ್ನು ನೋಡು 43 3ಲೆ ಐತಿ, 3 3ಲೆ 9, 4ಲೆ 12, 43 3. ಇಲ್ಲೂ 5 43 ಐತಿ, ಇಲ್ಲೂ 5 43 ಐತಿ. ಹಂಗಾರೆ ಇದೇ ಏನು ಈ ಒಂದು ಸಂಖ್ಯೆ, ಈ ಒಂದು ಪ್ರಶ್ನೆಯ ಮಸ ಆಗಿರ್ತದೆ. 5 ಇಂಟು 43 ಇಲ್ಲೂ ಅದ, 5 ಇಂಟು 43 ಇಲ್ಲೂ ಅದ. ಎರಡೂ ಸಂಖ್ಯೆ ಒಳಗೆ ನಾವು ನೋಡಿದ ತಕ್ಷಣ ಆಗಲಿಲ್ಲ. ಇಲ್ಲ ಗೊತ್ತಾಗಿತ್ತಂತಂದ್ರೆ ನಾವು ಏನು ಮಾಡ್ಕೋಬೋದು, ಇಲ್ಲಿ ಎಷ್ಟು ಪಟ್ಟು ಆಗತ್ತೈತೆ ನೋಡ್ಕೊಂಡ ಚೆಕ್ ಮಾಡ್ಕೋಬೋದು. 15 3ಲೆ 45, 2 ಎಷ್ಟು 2 3ಲೆ 6. ಹಂಗಾರೆ ಈ ಥರ ಎಷ್ಟು ಪಟ್ಟು ಆಗತ್ತೈತೆ? 3 ಪಟ್ಟು ಆಗತ್ತೈತೆ. 3 ಪಟ್ಟು ಆಗತ್ತೈತೆ ಅಂದ್ರೆ ಈ ಥರ ಮಸ ಎಷ್ಟು? 215. ಇಲ್ಲೇನೋ ಕಂಡಿಡ್ಕೋಬೋದು, ಈ ರೀತಿನೂ ಕಂಡಿಡ್ಕೋಬೋದು. ಅರ್ಥ ಆಯ್ತಲ್ಲ? 215 ಈ ಒಂದು ಪ್ರಶ್ನೆಯ ಮಸ. ಇವನ್ನೆಲ್ಲ ಕೂಡಿಸ್ರೆ ಎಷ್ಟು ಬಂತು? 5 1 6, 6 2 8. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲಿ ಕೇಳಿದ್ದೇನು ಮೊತ್ತ ಎಷ್ಟು? ಸಿಂಪಲ್ ಆಗಿ ಫಸ್ಟ್ ವ್ಯತ್ಯಾಸ ಕಂಡುಹಿಡ್ಕೊಂಡ್ರಿ. 215 ಐತಿ, 645 ಐತಿ. ಇದು ನೋಡ್ರಿ 215ರದ್ದು ಎಷ್ಟು ಪಟ್ಟು ಐತಿ? 3 ಪಟ್ಟು ಐತಿ, ಹೌದಲ್ಲ? 3 ಪಟ್ಟು ಇತ್ತಂದ್ರೆ ಇದ್ರೊಳಗೂ ಭಾಗ ಕಂಟಿನ್ಯೂ ಆಗಿ ಭಾಗ ಹೋಗತ್ತಿತ್ತಂದ್ರೆ 215 ಒಂದ್ಲೆ 215 ಮೂರ್ಲೆ ಭಾಗ ಹೋಗತೈತಿ. ಹಂಗಾರೆ ಇದ್ರೊಳಗಿರುವಂತಹ ಮಸ ಯಾವುದು? ಇದೆ 215. ಇದರ ಮೊತ್ತ ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು? ಮೊತ್ತ 5 1 6, 6 2 8. ಇದೇ ಒಂದು ಪ್ರಶ್ನೆ ಉತ್ತರ ಆಯಿತು. ನೀವು ಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು, ಬಟ್ ನಿಮಗೆ ಇದು ಮೆಥಡ್ ಗೊತ್ತಿರಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 18ನೆಯ ಪ್ರಶ್ನೆ. ಒಂದು ಕೆಲಸವನ್ನು ಎ ಬಿ ಸಿ ಎಂಬ 3 ಕ್ರಮವಾಗಿ 15 ದಿನಗಳು, 30 ದಿನಗಳು, 40 ದಿನಗಳಲ್ಲಿ ಮಾಡಬಲ್ಲರು. ಮೊದಲ ದಿನ ಎ ಅವರು ಕೆಲಸ ಮಾಡುತ್ತಾರೆ, ಎರಡನೇ ದಿನ ಎ ಬಿ ಒಟ್ಟಿಗೆ ಕೆಲಸ ಮಾಡುತ್ತಾರೆ, ಮೂರನೇ ದಿನ ಎ ಸಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಕೆಲಸವು ಪೂರ್ಣಗೊಳ್ಳುವವರೆಗೆ ಅವರು ಇದೇ ಮಾದರಿಯನ್ನು ಪುನರಾವರ್ತಿಸುತ್ತಾರೆ. ಹಾಗಾದರೆ ಕೆಲಸವು ಎಷ್ಟು ದಿನಗಳಲ್ಲಿ ಮುಗಿಯಬಹುದು? ನೋಡ್ರಿ, ಏನು ಹೇಳಿದಾರೆ ಅದನ್ನು ಮಾಡೋದಷ್ಟೇ. ಟೈಮ್ ಎಂಡ್ ವರ್ಕೊಳ್ಳಿ. ಎ ಎಷ್ಟು ದಿವ್ಸನೇ ಕೆಲಸ ಮಾಡ್ತಾನೆ? 15. ಬಿ ಎಷ್ಟು ದಿವ್ಸನೇ ಕೆಲಸ ಮಾಡ್ತಾನೆ? 30. ಸಿ ಎಷ್ಟು ದಿವ್ಸನೇ ಕೆಲಸ ಮಾಡ್ತಾನೆ? 40. ಓಕೆ, ಮೊದಲು ಇವೆಲ್ಲದ್ರದ್ದು ಲಸ ಎಷ್ಟು ಬರ್ತದೆ? 120 ಬರ್ಕೊಂಡ್ರಿ. ಇದೇ ಏನು ಟೋಟಲ್ ಕೆಲಸ. ಲಸಾನ ಏನು ಟೋಟಲ್ ಕೆಲಸ. ನೀವು ಇಷ್ಟು ಕೆಲಸ ಮಾಡಕ್ಕೆ 15 ದಿವ್ಸ ತೊಗೋತಾನೆ. ಹಂಗಾರೆ ಒಂದು ದಿವ್ಸಕ್ಕೆ ಎಷ್ಟು ಮಾಡಿರ್ತಾನು? 15 15 8ಲೆ 120, 15 8ಲೆ 120, 34ಲೆ 120, 43ಲೆ 120. ಹಂಗಾರೆ ಎ ಒಂದು ದಿವ್ಸಕ್ಕೆ 8 ಕೆಲಸ ಮಾಡ್ತಾನೆ, ಬಿ ಒಂದು ದಿವ್ಸಕ್ಕೆ 4 ಕೆಲಸ ಮಾಡ್ತಾನೆ, ಸಿ ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನೆ. ರೈಟ್? ಹಾಂ, ಓಕೆ. ಈಗ ಏನೇನು ಕಂಡೀಷನ್ ಹೇಳ್ಯಾರ ಅದನ್ನು ನೋಡೋದು. ಮೊದಲನೇ ದಿನ ಎ ಒಬ್ಬ ಕೆಲಸ ಮಾಡ್ತಾನೆ. ಒಂದನೇ ದಿನ ಕೆಲಸ ಎಷ್ಟು ಆಯ್ತು? ಹಂಗಾರೆ 8 ಅಷ್ಟು ಆಯ್ತು. ಎರಡನೇ ದಿನ ಎ ಬಿ ಇಬ್ಬರು ಮಾಡ್ತಾರೆ. ಎ ಬಿ ಇಬ್ಬರು ಅಂದ್ರೆ ಎಷ್ಟಾಯ್ತು? 12. ಓಕೆ, ಮೂರನೇ ದಿನ ಯಾರು ಕೆಲಸ ಮಾಡ್ತಾರೋ? ಎ ಸಿ. ಎ ಮತ್ತು ಸಿ ಇವ್ರದ್ದು ಎಷ್ಟು ಕೆಲಸ ಆಯ್ತು? 11. ನೋಡ್ರಿ, 12 11 23, ಇಲ್ಲ 20 31. ಟೋಟಲ್ ಎಷ್ಟು ಕೆಲಸ ಆಯಿತು? 31 ಕೆಲಸ. 31 ಕೆಲಸ ಹಾಕಿ ಎಷ್ಟು ದಿವಸ ಆಗೈತಿ? 3 ದಿವಸ. ಒಂದನೇ ದಿವ್ಸ ಒಂದನೇ ದಿವ್ಸ ಇವರಿಬ್ರು, ಎರಡನೇ ದಿವ್ಸ ಇವರಿಬ್ರು. ಓಕೆ, ಒಂದನೇ ದಿವ್ಸ ಇವರು, ಎರಡನೇ ದಿವ್ಸ ಇವರು, ಮೂರನೇ ದಿವಸ ಇವರಿಬ್ರು. ಟೋಟಲ್ 31 ವರ್ಕ್ ಹಾಕಿ ಎಷ್ಟು ದಿವ್ಸ ತೊಗೊಂಡೈತಿ? 3 ದಿನ. ಹಂಗಾರೆ 31ರಿಂದ 120 ಸನೆ ಬರ್ಬೇಕು ನಾವು. 31ರಿಂದ ಎಲ್ಲಿ ಬರಬೇಕು? 120 ಸನೆ. 31 ಮೂರ್ಲೆ ಎಷ್ಟು ಬರ್ತೈತಿ? 93. ಹಂಗಾರೆ ಇದಕ್ಕೆ 3ರಿಂದ ಗುಣಿಸಿರಂದ್ರೆ ಇದಕ್ಕೂ ಎಷ್ಟು? 3ಲೆ ಗುಣಿಸ್ಬೇಕು. ಹಂಗಾರೆ ಎಷ್ಟು ದಿವಸ ಆಯ್ತು? ಈಗ 9 ದಿನ ಆಯ್ತು. 93 ಕೆಲಸ ಆಗೈತಿ. ಓಕೆ, 9 ದಿವ್ಸನಾಗ ಆಗೈತಿ. ಇನ್ನು ನೆಕ್ಸ್ಟ್ ಮತ್ತೆ ಒಂದನೇಕ್ಕೆ ಬರ್ಬೇಕಲ್ಲ. ನೆಕ್ಸ್ಟ್ ಒಂದನೇಕ್ಕೆ ಎಷ್ಟು ದಿವಸ? 8 ದಿವಸ. 93ಕ್ಕೆ 8 ಕೂಡಿಸಿದ್ರೆ ಎಷ್ಟು ಆಯ್ತಪ್ಪ? 101 ಕೆಲಸ. ಈಗ ಒಂದು ದಿವ್ಸ ಎಕ್ಸ್ಟ್ರಾ ಆಯ್ತಲ್ಲ, ಮತ್ತು ಒಂದು ದಿವ್ಸ ಎಕ್ಸ್ಟ್ರಾ ಅಂದ್ರೆ ಎಷ್ಟಾಯ್ತು? 10 ದಿನ ಆಯ್ತು. ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ? ಇವರಿಬ್ಬರು ಬರ್ತಾರೆ. ನೆಕ್ಸ್ಟ್ ಈಗ ಒಂದನೇ ದಿವ್ಸ 8 ಮುಗಿತಾ, ಎರಡನೇ ದಿವ್ಸ ಯಾರು ಬರ್ತಾರೆ? ಈಗ 12. ಹಂಗಾರೆ ಇದಕ್ಕೆ 12 ಕೂಡಿಸಿದ್ರೆ ಎಷ್ಟಾಯಿತು? 113 ವರ್ಕ್. ಟೋಟಲ್ 120 ವರ್ಕ್ ಆಗ್ಬೇಕು. 113 ವರ್ಕ್. ಹಂಗಾರೆ ಮತ್ತೆ ಒಂದು ದಿವ್ಸ ಎಕ್ಸ್ಟ್ರಾ ಆಯ್ತು. ಇನ್ನು ಉಳಿದಿದ್ದ ಕೆಲಸ ಎಷ್ಟು? 7 ಕೆಲಸ. ಎಷ್ಟು ಕೆಲಸ ಉಳಿದೈತಿ? 7. ಉಳಿದಿದ್ದ ಕೆಲಸ ಎಷ್ಟು? 7.
ಆದರೆ ಇವರು ನೆಕ್ಸ್ಟ್ ಬಂದು ಎಷ್ಟು ಕೆಲಸ ಮಾಡ್ತಾರೆ? 11 ಕೆಲಸ ಮಾಡ್ತಾರೆ ನೆಕ್ಸ್ಟ್. ಹಂಗಾರೆ 11 ಕೆಲಸ ಅಂತಂದ್ರೆ ಏನಾಯಿತು? 7/11. 11 ದಿನ ಪ್ಲಸ್ 7/11. ಆಪ್ಷನ್ 3 ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಭಾಳ ಈಸಿ ಆಗಿತ್ತು. ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರ್ತದೆ, ಯಾಕಂದರೆ ಕ್ಯಾಲ್ಕುಲೇಷನನ್ನು ಮಾಡಲೇಬೇಕಾಗ್ತದೆ. ನೀವು ಈಸಿ ಪ್ರಶ್ನೆ ಒಳಗೆ ಟೈಮ್ ಸೇವ್ ಮಾಡ್ಕೊಂಡಿದ್ರೆ ಇಲ್ಲಿ ಡೈರೆಕ್ಟಾಗಿನ ಮಾಡ್ಕೋಬೋದು. ಓಕೆ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಎಲ್ಲಿ ಫೋಕಸ್ ಮಾಡಬೇಕು? ಇಲ್ಲಿ 5 1 5, 5 1 5, 4 ಉಳಿತು 5 8 40. 18 18ರಿಂದ ಗುಣಾಕಾರ ಆಗಿ ಬಂದಿರ್ತದೆ ಅಂತಂದ್ರೆ ಇದು ಸಮಸಂಖ್ಯೆ. ಸಮಸಂಖ್ಯೆಯಿಂದ ಗುಣಾಕಾರ ಆಗಿ ಬಂದಂಥ ಉತ್ತರ ಯಾವಾಗಲೂ ಸಮಸಂಖ್ಯೆ ಇರ್ತದೆ. ಸೊ ಒಂದಂತೂ ಹೋಯ್ತು ಬೇಸ್ ಸಂಖ್ಯೆ. ಈಗ 18 ಅಂದ ತಕ್ಷಣ 9ರಿಂದ ಯಾವ ಸಂಖ್ಯೆ ಭಾವಕ್ಕೆ ಚೆಕ್ ಮಾಡಬೇಕು. 5 4 9, ಈ ಸಂಖ್ಯೆ 9ರಿಂದ ಹೋಗತಿ, ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ, ಈ ಸಂಖ್ಯೆನೂ 9ರಿಂದ ಹೋಗಂಗಿಲ್ಲ. ಒಂದು ಆಪ್ಷನ್ ಇತ್ತು 9ರಿಂದ ಹೋಗೋದು, ಆಪ್ಷನ್ 1 ಮುಗಿದ ಪ್ರಶ್ನೆ. ಇಲ್ಲ ನೀವು ಎಲ್ಲ ಡೈರೆಕ್ಟ್ ಸಾಲ್ವ್ ಮಾಡ್ತೀರಿ ಅಂತಂದ್ರೆ 6 1 6, 6 1 6, 6 3 18. ಓಕೆ, 8ರಾಗ 7 ಹೋದ್ರೆ 1, 1ರಿಂದ 1 ಹೋಯ್ತು. 12 + 13 ಅಂತಂದ್ರೆ ಎಷ್ಟಾಯಿತು? 25. 25 ಇಂಟು 18, 25 8 200, 25 1 25, 25 + 20 ಅಂದ್ರೆ 450. ಇದು ನಾರ್ಮಲ್ ಉತ್ತರ ಆಗಿತ್ತು. ನೆಕ್ಸ್ಟ್ 20ನೆಯ ಪ್ರಶ್ನೆ. ವರುಣ್ ಅವರ ಬಳಿ 1235. ಸೇಮ್ ಪ್ರಶ್ನೆ ಹೇಳಿದನಲ್ಲ, ಒಂದು ಶಿಫ್ಟ್ ಒಳಗೆ 2ರಿಂದ 3 ಬಂದೇ ಬಂದಾವ. ಆಶೀಶ್ ಮತ್ತು ಅರುಣ್ ಅವರ ನಡುವೆ ಹಂಚಿಕೆ ಮಾಡಿದರು. ವಾರ್ಷಿಕ 5% ಬಡ್ಡಿ ದರದಲ್ಲಿ ಕೊಡಬೇಕು. ಆಶೀಶ್ಗೆ 11 ವರ್ಷ, ಅರುಣ್ಗೆ 12 ವರ್ಷದ ನಂತರ ವರುಣ್ ಅವರು ಅರುಣ್ಗೆ ಎಷ್ಟು ಹಣ ಕೊಡಬೇಕು? ಅರುಣ್ ಎಷ್ಟನೇದವ? 2ನೇದವ ನೋಡ್ರಿ. ಆಶೀಶ್ ಮೊದಲೇದವ, ಅರುಣ್ 2ನೇದವ. ಓಕೆ ನೋಡ್ರಿ, ಫಸ್ಟ್ ಏನು ಮಾಡಬೇಕು? ಈ ಬಡ್ಡಿ ದರದ ಫ್ರ್ಯಾಕ್ಷನ್ ಬೆಲೆ ತಗೋಬೇಕು. 1/20. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಯಿತು? 21 ಆಯ್ತು. ಟೋಟಲ್ ಅಮೌಂಟ್ ಎಷ್ಟೈತಿ? 20 + 21 ಅಂದ್ರೆ 41. ಟೋಟಲ್ ನಮ್ಮ ಪ್ರಕಾರ 41 ಐತಿ. ಅದ್ರ ಆ್ಯಕ್ಚುಲಿ ಎಷ್ಟೈತಿ? 1230. ಯಾರ್ದು ಕಂಡು ಹಿಡಿಬೇಕು? ಅರುಣ್ದು. ಅರುಣ್ಗೆ ನೋಡ್ರಿ 12 ವರ್ಷಗಳ ನಂತರ ಇವಂಗೆ 12 ವರ್ಷ ಟೈಮ್ ಐತಿ, ಇವಂಗೆ 11 ವರ್ಷ ಟೈಮ್ ಐತಿ. ಇವಂಗೆ ಟೈಮ್ ಭಾಳ ಐತಲ್ಲ, ಟೈಮ್ ಭಾಳ ಇದ್ರೆ ಅಮೌಂಟ್ ಏನು ಮಾಡ್ಬೇಕು ನಾವು? ಕಡಿಮೆ ಕೊಡಬೇಕು. ಕಡಿಮೆ ಎಷ್ಟೈತಿ ಇಲ್ಲಿ? 20 ಐತಿ. 20 ಅಂದ್ರೆ ಎಷ್ಟು? 41 1 41 3 ಮುಂದೊಂದು 0, 2 3 6, ಮುಂದೆರಡು 0 ಅಂತಂದ್ರೆ 600. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿಂದ ಇಲ್ಲಿ ಕಟ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಟ್ತಾ ಹೊಡಿಬೋದು. ಇದನ್ನೇನಾಗ್ತದೆ? ಗುಣಾಕಾರ ಆಗ್ತದೆ. ಓಕೆ, 20 ಪ್ರಶ್ನೆಗಳು ಈ ಶಿಫ್ಟ್ನು ಮುಗಿದಿದ್ದು. ತುಂಬ ಈಸಿಯಾಗಿದ್ದು. 1-2 ಪ್ರಶ್ನೆ ಮಾತ್ರ ಸ್ವಲ್ಪ ಏನು ಮಾಡಿದ್ದು? ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇದ್ದು, ಅವೇನು ಟಫ್ ಇರಲಿಲ್ಲ. ರೈಟ್? ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮ್ಮ ಒಪಿನಿಯನ್ಗಳನ್ನು, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸೈಡ್ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.